ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 7ನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ಪುಟ್ಟಜ್ಜಿ ಕತೆ ಹೇಳು ಇದರ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ. ಮೊದಲನೇದಾಗಿ ಕೃತಿಕಾರರ ಪರಿಚಯ. ಹೆಸರು ಡಾಕ್ಟರ್ ನಾಬರ್ಟ್ ಡಿಸೋಜಾ. ಜನನ ಜೂನ್ 6, 1937. ವೃತ್ತಿ ಜನವರಿ 2014ರಲ್ಲಿ ಮಡಿಕೇರಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕಾದಂಬರಿ ಇವರು 32 ಕಾದಂಬರಿಗಳನ್ನು ಬರೆದಿದ್ದಾರೆ. ಇವರ ಪ್ರಮುಖ ಕಾದಂಬರಿಗಳೆಂದರೆ ಕಾಡಿನ ಬೆಂಕಿ ಹಾಗೂ ದ್ವೀಪ. ಇವು ಚಲನಚಿತ್ರಗಳಾಗಿ ಪರಿವರ್ತಿತಗೊಂಡಿವೆ. ಈ ಚಲನಚಿತ್ರಗಳಿಗೆ ರಜತ ಕಮಲ ಹಾಗೂ ಸ್ವರ್ಣಕಮಲ ಎಂಬ ಪ್ರಶಸ್ತಿಗಳು ಇವರು ಪಡೆದಿರುತ್ತಾರೆ. ಅದಲ್ಲದೇ ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ ಮಕ್ಕಳ. 2011ರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಗುಲ್ವಾಡಿ ವೆಂಕಟರಾವ್ ಪ್ರಶಸ್ತಿ, ಇದು ವೆಂಕಟರಾವ್ ಪ್ರಶಸ್ತಿ ಮಕ್ಕಳ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಂಗಳೂರು ಸಂದೇಶ ಪ್ರಶಸ್ತಿ, ನವದೆಹಲಿ ಕಥಾ ಪ್ರಶಸ್ತಿ, ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ. ಅಭ್ಯಾಸದಲ್ಲಿ ಮೊದಲನೇದಾಗಿ ಕೆಳಗಿನ ಅಕ್ಷರಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು? ಉತ್ತರ: ಪುಟ್ಟಜ್ಜಿಯ ಬಳಿ ಹುಡುಗ ಹಾಡುಗತೆ ಹೇಳಬೇಕೆಂದು ಕೇಳಿದನು. ಪ್ರಶ್ನೆ 2. ಯುವಕ ಮನೆಯ ಮುಂದೆ ಏನು ಮಾಡಿದನು? ಉತ್ತರ: ಯುವಕ ಮನೆಯ ಮುಂದೆ ತೋಟ ಮಾಡಿದನು. ಪ್ರಶ್ನೆ 3. ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು? ಉತ್ತರ: ಜಿಂಕೆಯ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇತ್ತು. ಪ್ರಶ್ನೆ 4. ಹುಲಿ ಸೋತು ಏನು ಮಾಡಿತು? ಉತ್ತರ: ಹುಲಿ ಸೋತು ಪಲಾಯನ ಮಾಡಿತು. ಪ್ರಶ್ನೆ 5. ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು? ಉತ್ತರ: ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿಯು ಆ ಯುವಕನ ಮನೆಯೊಳಗೆ ಅವಿತುಕೊಂಡಿತು. ಪ್ರಶ್ನೆ 6. ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು? ಉತ್ತರ: ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ? ಉತ್ತರ: ಹಳ್ಳವು ಹರಿಯುತ್ತಿರುವುದರಿಂದ ಊರ ಜನರನ್ನು ರಕ್ಷಿಸುತ್ತಿದೆ. ಜನರಿಗೆ ಬೇಕಾದ ನೀರಿನ ಸೌಕರ್ಯ ಹಳ್ಳದಿಂದ ಸಿಕ್ಕಿದೆ. ಹಾಗೆ ಹಳ್ಳವು ಊರಿಗೆ ಒಂದು ಸೊಬಗನ್ನು ನೀಡಿದೆ. ಪ್ರಶ್ನೆ 2. ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು? ಉತ್ತರ: ಯುವಕ ಹಳ್ಳದ ಬಳಿಗೆ ಬಂದು ಅಲ್ಲಿಯ ಸೊಬಗಿನ ದೃಶ್ಯವನ್ನು ಕಂಡು ಆಕರ್ಷಿತನಾದನು. ಅಲ್ಲಿನ ಜಾಗ ತುಂಬ ಚೆನ್ನಾಗಿದೆ ಎಂದುಕೊಂಡು ಅಲ್ಲಿಯೇ ಉಳಿಯುವ ಯೋಚನೆ ಮಾಡಿ ಮನೆಯನ್ನು ಕಟ್ಟಿದ ಹಾಗೂ ಮನೆಯ ಮುಂದೆ ಒಂದು ತೋಟವನ್ನು ಮಾಡಿದನು. ಪ್ರಶ್ನೆ 3. ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು? ಉತ್ತರ: ಹುಲಿ ಯುವಕನಿಗೆ, ಏಯ್ ಯುವಕ, ಈ ಜಿಂಕೆ ನನ್ನ ಆಹಾರ, ಅದನ್ನು ನೀನು ರಕ್ಷಿಸುವಂತಿಲ್ಲ. ಹಾಗೆ ಮಾಡಿದರೆ ಅರಣ್ಯದ ನಿಯಮ ವಿರೋಧವಾಗುತ್ತದೆ. ಆದುದರಿಂದ ಜಿಂಕೆಯನ್ನು ಬಿಟ್ಟು ಬಿಡು ಎಂದಾಗ ಯುವಕನು, ಇದು ಅರಣ್ಯದ ಜಿಂಕೆಯಲ್ಲ, ಅದನ್ನು ಯಾರೋ ಸಾಕಿದ್ದಾರೆ. ಅದರ ಗುರ್ತಿಗಾಗಿ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆಯನ್ನು ಕಟ್ಟಿದ್ದಾರೆ. ಅರಣ್ಯದ ಪ್ರಾಣಿಗಳನ್ನು ತಿನ್ನಲು ನಿನಗೆ ಅಧಿಕಾರವಿದೆ, ಆದರೆ ಯಾರೋ ಸಾಕಿದ ಪ್ರಾಣಿಯನ್ನು ತಿನ್ನಲು ನಿನಗೆ ಅಧಿಕಾರವಿಲ್ಲ. ನಾನು ಇದನ್ನು ಬಿಟ್ಟುಕೊಡುವುದಿಲ್ಲ ಎಂದು ಹೇಳಿದನು. ಪ್ರಶ್ನೆ 4. ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು? ಉತ್ತರ: ಜಿಂಕೆಯನ್ನು ನೋಡಿದ ಯುವತಿ ಓಡಿ ಬಂದು ಜಿಂಕೆಯನ್ನು ತಬ್ಬಿಕೊಳ್ಳುತ್ತಾಳೆ. ಜಿಂಕೆ ಅವಳ ಕೈಯನ್ನು ನೆಕ್ಕುತ್ತದೆ, ಮೈಗೆ ಮೈ ತಾಗಿಸಿ ತಿಕ್ಕುತ್ತದೆ. ಯುವತಿ ಜಿಂಕೆಯ ಮುಖಕ್ಕೆ ಮುಖ ತಾಗಿಸಿ ಅಳುತ್ತಿದ್ದಾಳೆ. ಹೀಗೆ ಜಿಂಕೆ ಮತ್ತು ಯುವತಿ ತಮ್ಮ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಪ್ರಶ್ನೆ 5. ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು? ಉತ್ತರ: ಯುವಕ ತಾನು ಚುಕ್ಕಿಯನ್ನು ಹುಲಿಯ ಕೈಯಿಂದ ಪಾರು ಮಾಡಿದ ಕಥೆಯನ್ನು ಹೇಳಿದ. ಹುಲಿಗೂ ತನಗೂ ಆದ ಹೋರಾಟದಲ್ಲಿ ತನಗಾದ ಗಾಯದ ಗುರುತುಗಳನ್ನು ತೋರಿಸಿದ. ನಂತರ ಚುಕ್ಕಿ ಮದ್ದು ಮಾಡಿ ಉಪಚರಿಸಿದ ರೀತಿಯನ್ನು ತಿಳಿಸಿದ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಕೆಳಗೆ ನೀಡಿರುವ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ. ಮೊದಲನೇದಾಗಿ, ಯಾವುದಾದರೊಂದು ಹಾಡುಗತೆ ಹೇಳು. ಈ ವಾಕ್ಯವನ್ನು ಹುಡುಗನು ಪುಟ್ಟಜ್ಜಿಗೆ ಹೇಳುತ್ತಾನೆ. ಎರಡನೇದಾಗಿ, ಏ ಯುವಕ, ಈ ಜಿಂಕೆ ನನ್ನ ಆಹಾರ. ಈ ವಾಕ್ಯವನ್ನು ಹುಲಿಯು ಯುವಕನಿಗೆ ಹೇಳಿತು. ಮೂರನೇದಾಗಿ, ಇದು ನಾವು ಸಾಕಿಕೊಂಡ ಜಿಂಕೆ.
ಈ ವಾಕ್ಯವನ್ನು ಯುವತಿಯು ಯುವಕನಿಗೆ ಹೇಳಿದಳು. 4ನೇದಾಗಿ, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಈ ವಾಕ್ಯವನ್ನು ಯುವತಿಯು ಯುವಕನಿಗೆ ಹೇಳಿದಳು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ. ಮೊದಲನೇದಾಗಿ, ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ. ಈ ಪಾಠದಲ್ಲಿ ಬಂದಿರುವಂಥ ಪ್ರಾಣಿಗಳು ನೋಡಿ, ಹುಲಿ, ಚಿರತೆ, ಕಾಡುಕೋಣ, ಆನೆ ಮತ್ತು ಜಿಂಕೆ. ಎರಡನೇದಾಗಿ, ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ. ಪುಟ್ಟಜ್ಜಿ, ಹುಡುಗ, ಯುವಕ ಮತ್ತು ಯುವತಿ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ. ಮೊದಲನೇದಾಗಿ, ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆ ಬರೆಯಿರಿ. ಕತೆ ಕೇಳುವ ಹುಡುಗನ ಸಂಭಾಷಣೆ ಬರೆಯಿರಿ. ಮೊದಲನೇದಾಗಿ, ಹುಡುಗ, ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ? ಅಜ್ಜಿ, ಬಾ ಮಗ ಹೇಳ್ತೀನಿ, ಒಳ್ಳೆಯದೊಂದು ಕತೆಯ. ಹುಡುಗ ಕಂಬಕ್ಕೆ ಒರಗಿ ಕತೆ ಕೇಳಲು ಕುಳಿತುಕೊಳ್ಳುವನು. ಅಜ್ಜಿ, ಯಾವ ಕತೆ ಹೇಳಲಿ? ಹುಡುಗ, ಯಾವುದಾದರೂ ಒಂದು ಹಾಡ್ಗತೆ ಹೇಳು. ಅಜ್ಜಿ ಕತೆ ಹೇಳಲು ಪ್ರಾರಂಭಿಸುವಳು. ಪುಟ್ಟದೊಂದು ಊರ ಹೊರಗ ಅಂತ ಸ್ಟಾರ್ಟ್ ಮಾಡ್ತಾಳೆ. ಎರಡನೇದಾಗಿ, ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಯುವಕ, ಯುವತಿ ಎದುರು ಬದುರಾದಾಗ ಯುವತಿ, ಇದು ನಾವು ಸಾಕಿಕೊಂಡ ಜಿಂಕೆ, ಚುಕ್ಕಿಯ ಗುರುತಿಗೆ ಇದಕ್ಕೆ ನಾವು ಚುಕ್ಕಿ ಎಂದು ಕರೆಯುತ್ತೇವೆ. ಹುಲಿ ಅಟ್ಟಿಸಿಕೊಂಡು ಹೋದಾಗ ಇದರ ಕತೆ ಮುಗಿಯಿತು ಎಂದುಕೊಂಡಿದ್ದೆವು, ಆದರೆ ನನಗೆ ನಂಬಿಕೆ ಇತ್ತು, ಇಂದು ಇದು ನನಗೆ ಸಿಕ್ಕಿದೆ. ಯುವಕ, ಒಂದು ದಿನ ಈ ಜಿಂಕೆ ಹುಲಿಯಿಂದ ತಪ್ಪಿಸಿಕೊಂಡು ಓಡಿ ಬಂತು. ತುಂಬ ಗಾಬರಿಯಾಗಿತ್ತು. ನಂತರ ಹಿಂದೆಯೇ ಹುಲಿ ಬಂದಿತು. ಹುಲಿ ಹೋರಾಟದಲ್ಲಿ ಸೋತು ಪಲಾಯನ ಮಾಡಿತು. ಅಂದಿನಿಂದ ಇದನ್ನು ನಾನೇ ಸಾಕುತ್ತಿದ್ದೇನೆ. ಯುವತಿ, ಇದು ನಮ್ಮ ಮನೆಯಲ್ಲಿಯೇ ಬೆಳೆದು ದೊಡ್ಡದಾಗಿದೆ. ಇದನ್ನು ಬಿಟ್ಟು ನಾನಿರಲಾರೆ. ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಯುವಕ, ನಾನೂ ಸಹ ಅದನ್ನು ಬಿಟ್ಟು ಇರಲಾರೆ. ಹುಲಿಯ ಬಾಯಿಂದ ಕಾಪಾಡಿದ್ದೇನೆ. ಈಗ ಇದನ್ನು ಕೊಡಲಾರೆ. ಯುವತಿ, ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಮನೆಯೊಳಗೆ ಹೋಗಿ ಚುಕ್ಕಿಯನ್ನು ಅಪ್ಪಿಕೊಂಡಳು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. ಪೊರೆ ಅಂದರೆ ರಕ್ಷಿಸು ಅಥವಾ ಕಾಪಾಡು. ಪ್ರಾಣಿಗಿಂಡಿ ಅಂದರೆ ಕಾಡಿನಲ್ಲಿರುವಂತಹ ನೀರು ತುಂಬಿದ ಹಳ್ಳ. ಭಯ ಅಂದರೆ ಹೆದರಿಕೆ ಅಥವಾ ಅಂಜಿಕೆ. ತೊಗಟೆ ಅಂದರೆ ಮರದ ಸಿಪ್ಪೆ. ಮದ್ದು ಅಂದರೆ ಔಷಧಿ. ಯಾವತ್ತಾರ ಅಂದರೆ ಯಾವತ್ತಾದರೂ ಅಥವಾ ಇನ್ನೊಂದು ದಿನ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಹೊಂದಿಸಿ ಬರೆಯಿರಿ. ಇದು ಆ ಪಟ್ಟಿ, ಇದು ಆ ಪಟ್ಟಿ ಮಕ್ಕಳ, ಎರಡನ್ನೂ ಹೊಂದಿಸಿ ಬರೀಬೇಕು. ಪುಟ್ಟಜ್ಜಿ ಕತೆ. ಕಾಡು, ಹುಲಿ, ಚಿರತೆ, ಕಾಡುಕೋಣ. ಚುಕ್ಕಿ, ಜಿಂಕೆ. ಹಳ್ಳದ ದಂಡೆ, ಸೊಪ್ಪು ಸದೆ, ಬೇರು ಮತ್ತು ತೊಗಟೆ. ಜಗಳ ಅಂದರೆ ಹುಲಿಗೂ ಯುವಕನಿಗೂ ಅಂತ ಬರೀಬೇಕು. ನೆಕ್ಸ್ಟು ನೋಡಿ, ಇದರಿಂದ ವಾಕ್ಯ ರಚನೆ ಮಾಡಬೇಕು. ಮೊದಲನೇದಾಗಿ, ಪುಟ್ಟಜ್ಜಿಯು ಕತೆ ಹೇಳುತ್ತಾಳೆ. ನಾವು ಹೊಂದಿಸಿ ಬರೆಯಿರಿಯಲ್ಲಿ ಹೊಂದಿಸಿದ್ವಲ್ಲ ಮಕ್ಕಳ, ಆ ಪದಗಳನ್ನ ಇಟ್ಕೊಂಡು ವಾಕ್ಯ ರಚನೆ ಮಾಡಬೇಕಿಲ್ಲಿ. ನೋಡಿ, ಪುಟ್ಟಜ್ಜಿಯು ಕತೆ ಹೇಳುತ್ತಾಳೆ. ಕಾಡಿನಲ್ಲಿ ಹುಲಿ, ಚಿರತೆ, ಕಾಡುಕೋಣ ವಾಸಿಸುತ್ತದೆ. ಜಿಂಕೆಯ ಪ್ರೀತಿಯ ಹೆಸರು ಚುಕ್ಕಿ. ಹಿಂದಿನ ಕಾಲದಲ್ಲಿ ಮದ್ದನ್ನು ಸೊಪ್ಪು, ಸದೆ, ಬೇರು, ತೊಗಟೆಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು. ಹಳ್ಳದ ದಂಡೆಯ ಮೇಲೆ ಊರುಗಳಿರುತ್ತದೆ. ಈ ಪಾಠದಲ್ಲಿ ಹುಲಿಗೂ ಯುವಕನಿಗೂ ಜಗಳ ನಡೆಯುತ್ತದೆ. ನೆಕ್ಸ್ಟ್ ನೋಡಿ, ಭಾಷಾಭ್ಯಾಸ. ಕೆಳಗೆ ಕೆಲವು ಜೀವಿಗಳ ಹೆಸರುಗಳನ್ನು ನೀಡಲಾಗಿದೆ. ಇವುಗಳನ್ನು ಸಾಕು ಪ್ರಾಣಿಗಳು ಹಾಗೂ ಕಾಡು ಪ್ರಾಣಿಗಳು ಎಂದು ವಿಂಗಡಿಸಿ ಪ್ರತ್ಯೇಕ ಮಾಡಿರಿ. ನೋಡಿ, ಒಂದು ಕಡೆ ಸಾಕು ಪ್ರಾಣಿಗಳನ್ನ ಲಿಸ್ಟ್ ಇದೆ, ಇಲ್ಲಿ ಕಾಡು ಪ್ರಾಣಿಗಳದ್ದು ಲಿಸ್ಟ್ ಇದೆ ಮಕ್ಕಳ, ಆಯಿತಾ. ಮೊದಲನೇದಾಗಿ ಸಾಕು ಪ್ರಾಣಿಗಳು ನೋಡಿ, ಕತ್ತೆ, ಕೋಳಿ, ಎಮ್ಮೆ, ಆಡು, ಮೇಕೆ, ನಾಯಿ, ಬೆಕ್ಕು ಮತ್ತು ಎತ್ತು. ಕಾಡು ಪ್ರಾಣಿಗಳು ನೋಡಿ, ಹುಲಿ, ಸಿಂಹ, ಹಂದಿ, ಘೇಂಡಾಮೃಗ. ಇದು ಘೇಂಡಾಮೃಗ ಅಂತ ಮಾಡ್ಕೊಳ್ಳಿ ಮಕ್ಕಳ. ಕರಡಿ, ಚಿರತೆ, ಜಿಂಕೆ, ಸಾರಂಗ, ಕಾಡುಕೋಣ, ಆನೆ, ಜಿರಾಫೆ ಮತ್ತು ಮಂಗ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಮೇಲಿನ ಎಲ್ಲ ಪ್ರಾಣಿಗಳ ಹೆಸರನ್ನು ಆಕಾರಾದಿಯಾಗಿ ಬರೆಯಿರಿ. ನೋಡಿ, ಇಷ್ಟು ಕೊಟ್ಟಿರೋದನ್ನ ಆಕಾರಾದಿಯಾಗಿ ಬರೀಬೇಕಾಗಿತ್ತು. ಆಡು, ಆನೆ, ಎತ್ತು, ಎಮ್ಮೆ, ಕತ್ತೆ, ಕರಡಿ, ಕಾಡುಕೋಣ, ಕೋಳಿ, ಘೇಂಡಾಮೃಗ, ಚಿರತೆ, ಜಿರಾಫೆ, ಜಿಂಕೆ, ನಾಯಿ, ಬೆಕ್ಕು, ಮಂಗ, ಮೇಕೆ, ಸಾರಂಗ, ಹುಲಿ ಮತ್ತು ಹಂದಿ. ಓಕೆನಾ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೆಳಗೆ ಪ್ರತ್ಯೇಕ ಗುಂಪುಗಳಲ್ಲಿ ಕೆಲವು ಶಬ್ದಗಳಿವೆ. ಪ್ರತಿ ಗುಂಪಿನಲ್ಲೂ ಆ ಗುಂಪಿಗೆ ಸೇರದ ಒಂದು ಶಬ್ದವಿದೆ.
ಈ ಶಬ್ದಗಳನ್ನು ಗುರುತಿಸಿ ಮತ್ತು ಆ ಶಬ್ದ ಆ ಗುಂಪಿಗೆ ಏಕೆ ಸೇರುವುದಿಲ್ಲ ಎಂದರೆ ಕಾರಣ ನೀಡಿ ಅಂತ ಇದೆ ಆಯಿತಾ. ಗುಂಪು 1 ಹಸು, ಎಮ್ಮೆ, ಕರಡಿ ಮತ್ತು ಹಂದಿ. ಇದರಲ್ಲಿ ಗುಂಪಿಗೆ ಸೇರದ ಪದ ಬಂದು ಕರಡಿ. ಯಾಕೆ ನೋಡಿ, ಕರಡಿ ಗುಂಪಿಗೆ ಸೇರೋದಿಲ್ಲ ಏಕೆಂದರೆ ಇದು ಸಾಕು ಪ್ರಾಣಿ ಅಲ್ಲ, ರೈಟ್. ಗುಂಪು 2 ನೋಡಿ, ನಾನು, ನೀನು, ಅವನು, ರಮ್ಯಾ. ಇಲ್ಲಿ ರಮ್ಯಾ ಗುಂಪಿಗೆ ಸೇರದ ಪದ, ಏಕೆಂದರೆ ರಮ್ಯಾ ಸರ್ವನಾಮಗಳ ಗುಂಪಿಗೆ ಸೇರುವುದಿಲ್ಲ ಏಕೆಂದರೆ ಅದು ಅಂಕಿತ ನಾಮ. ನೆಕ್ಸ್ಟ್ ಗುಂಪು 3 ಯುವಕ, ಯುವತಿ, ಮುದುಕ, ಅಣ್ಣ. ಗುಂಪಿಗೆ ಸೇರದ ಪದ ಯುವತಿ. ಯುವತಿ ಇದು ಪುಲ್ಲಿಂಗವಲ್ಲ ಏಕೆಂದರೆ ಇದು ಸ್ತ್ರೀಲಿಂಗ, ಓಕೆನಾ. ಗುಂಪು 4 ಕತೆ, ಕವನ, ಪೆನ್ಸಿಲು, ಕಾದಂಬರಿ. ಪೆನ್ಸಿಲು ಸಾಹಿತ್ಯ ಪ್ರಕಾರಕ್ಕೆ ಸೇರುವುದಿಲ್ಲ, ಇದು ಬರೆಯುವಂಥ ಒಂದು ವಸ್ತು. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಕೆಳಗೆ ನೀಡಿರುವ ಕಥೆಯಲ್ಲಿ ಕೆಲವು ಪದಗಳನ್ನು ಬಿಟ್ಟು ಆ ಜಾಗದಲ್ಲಿ ಸ್ಥಳವನ್ನು ಖಾಲಿ ಬಿಡಲಾಗಿದೆ. ಬಿಟ್ಟ ಸ್ಥಳಗಳಲ್ಲಿ ಇರಬೇಕಾದ ಪದಗಳನ್ನು ಕಥೆಯ ಕೆಳಗೆ ಆವರಣದಲ್ಲಿ ನೀಡಲಾಗಿದೆ. ಸೂಕ್ತ ಪದವನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿರಿ. ನೋಡಿ, ಇಲ್ಲಿ ಪದಗಳನ್ನ ಇಲ್ಲಿ ಕೊಟ್ಟಿದ್ದಾರಲ್ಲ ಮಕ್ಕಳ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫಿಲ್ ಮಾಡ್ತಾ ಹೋಗಬೇಕು ನಾವು, ಓಕೆನಾ. ನೋಡಿ, ಒಂದು ಕಾಗೆ ಹಾರಿ ಬಂದು ಒಂದು ಮರದ ಮೇಲೆ ಕುಳಿತುಕೊಂಡು ರೊಟ್ಟಿಯನ್ನು ತಿನ್ನತೊಡಗಿತು. ಮೋಸಗಾರ ನರಿ ರೊಟ್ಟಿಯನ್ನು ಕಂಡು ರೊಟ್ಟಿಯನ್ನು ತಿನ್ನಬೇಕೆಂದು ಮರದ ಕೆಳಗೆ ನಿಂತು ಕಾಗೆಯನ್ನು ಹೊಗಳಿತು. ಎಲೈ ಕಾಗೆ, ನೀನು ಚಂದ ಹಾಡುತ್ತೀಯೇ, ನಿನ್ನ ಹಾಡು ತುಂಬ ಚಂದ, ನಿನ್ನ ಹಾಡನ್ನು ಕೇಳುವ ಆಸೆ ನನಗೆ ಆಗಿದೆ ಎಂದು ಹೊಗಳಿತು. ಕಾಗೆ ಅದರ ಹೊಗಳಿಕೆಗೆ ಮಾರು ಹೋಗಿ ಕಾ 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 ಎಂದು ಹಾಡತೊಡಗಿತು. ಆಗ ಅದರ ಬಾಯಿಂದ ರೊಟ್ಟಿ ಕೆಳಗೆ ಬಿದ್ದಿತ್ತು. ಬಿದ್ದ ರೊಟ್ಟಿಯನ್ನು ನರಿ ಕಚ್ಚಿ ಓಡಿ ಹೋಯಿತು. ಓಕೆನಾ ಮಕ್ಕಳ, ಇಲ್ಲಿಗೆ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆಗಳು ಅನ್ನೋ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸ್ ಎಲ್ಲ ಮುಗಿದಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.